ಎಲ್ಲಾ ಮಕ್ಕಳಂತೆ ಆಟದಲ್ಲೂ ಪಾಠದಲ್ಲೂ ಸದಾ ಚಟುವಟಿಕೆಯಿಂದಿದ್ದ 13 ವರ್ಷದ ಬಾಲಕ ಸಮಣೂರಿನ ಧನ್ವಿತ್ ಈಗ ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಮೆದುಳು ಸಂಬಂಧಿ ಕಾಯಿಲೆಯ ಜೊತೆಗೆ ಮೆದುಳಿನ ಕ್ಷಯ ಇರುವುದಾಗಿ ವೈದ್ಯರು ತಿಳಿಸಿ ತಲೆಯ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚಾಗಿದ್ದು ಧನ್ವಿತ್ ಕುಟುಂಬದವರು ದಾನಿಗಳ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಧನ್ವಿತ್ಗೆ 2 ತಿಂಗಳ ಹಿಂದೆ ವಾಂತಿ ಕಾಣಿಸಿಕೊಂಡಿತ್ತು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಿದರೂ ಫಲಕಾರಿಯಾಗಲಿಲ್ಲ. ಮಂಗಳೂರಿನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಲಾಯಿತು. ಇಲ್ಲಿ ಈತನಿಗೆ ಮೆದುಳು ಸಂಬಂಧಿ ಕಾಯಿಲೆಯ ಜೊತೆಗೆ ಮೆದುಳಿನ ಕ್ಷಯ ಇರುವುದಾಗಿ ವೈದ್ಯರು ತಿಳಿಸಿ ತಲೆಯ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಅಲ್ಲಿಯವರೆಗೆ ಸಾಲ ಮಾಡಿ ಸುಮಾರು 4 ಲಕ್ಷ ಆಸ್ಪತ್ರೆ ಬಿಲ್ ಪಾವತಿಸಿ ಮನೆಗೆ ಬಂದ ಧನ್ವಿತ್ನ ಆರೋಗ್ಯ 10 ದಿವಸದಲ್ಲಿ ಹದಗೆಟ್ಟು ನಡೆಯಲಾಗದ ಸ್ಥಿತಿ ತಲುಪಿದ್ದು ಬಳಿಕ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇಲ್ಲಿನ ವೈದ್ಯರು 5 ದಿನ ಚಿಕಿತ್ಸೆ ನೀಡಿದ್ದು ಮುಂದೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ದಾಖಲಿಸಲು ತಿಳಿಸಿದ್ದಾರೆ. ಈಗಾಗಲೇ ಆಸ್ಪತ್ರೆ ಬಿಲ್ ಮತ್ತೆ 50,000 ದಾಟಿದ್ದು ಬಡ ಕುಟುಂಬ ಆಸ್ಪತ್ರೆ ಬಿಲ್ ಕಟ್ಟಲು ಪರದಾಟ ನಡೆಸುವಂತಾಗಿದೆ. ಸದಾ ಲವಲವಿಕೆಯಿಂದ ಇರುತ್ತಿದ್ದ ಧನ್ವಿತ್ನ ಎಲ್ಲ ಕನಸುಗಳಿಗೂ ವಿದ್ಯಾಭ್ಯಾಸಕ್ಕೂ ತಡೆಯಾಗುತ್ತಿದೆ ಈ ಮಾರಕವಾದ ಕಾಯಿಲೆ. ಪುತ್ತೂರು ತಾಲೂಕಿನ ಸವಣೂರು ಗ್ರಾಮದಲ್ಲಿ ವಾಸವಿರುವ ಮೋಹನ ಹಾಗೂ ವನಿತಾ ದಂಪತಿಗಳ ಪ್ರೀತಿಯ ಪುತ್ರ 13 ವರ್ಷದ ಧನ್ವಿತ್ ಎಂಬ ಬಾಲಕ ಕೆಲವು ತಿಂಗಳಿಂದ ಮೆದುಳು ಸಂಬಂಧಿಸಿ ಕಾಯಿಲೆಯಿಂದ ಬಳಲುತ್ತಿದ್ದು ಈತನ ಜೀವ ಉಳಿಸಲು ಕುಟುಂಬವು ಈಗಾಗಲೇ ಸಾಕಷ್ಟು ಹಣ ಖರ್ಚು ಮಾಡಿದ್ದು ಇನ್ನು ಮುಂದೆ ದಿಕ್ಕು ತೋಚದೆ ಹೆತ್ತವರು ಮಗನ ಜೀವ ಉಳಿಸಲು ಸಮಾಜದ ಮುಂದೆ ಬಂದು ಸಹಾಯವನ್ನು ಕೋರುತ್ತಿದ್ದಾರೆ. ಧನ್ವಿತ್ನ ಬ್ಯಾಂಕ್ ಖಾತೆಯ ವಿವರ: ಹೆಸರು ಧನ್ವಿತ್ ಎಂಎಸ್, ಬ್ಯಾಂಕ್ ಖಾತೆ ಸಂಖ್ಯೆ 02122200065605, IFSC CNRB 0010212, ಕೆನರಾ ಬ್ಯಾಂಕ್ ಸವಣೂರು ಶಾಖೆ, ಮೊಬೈಲ್ ಸಂಖ್ಯೆ 8762549205. ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್, ಬೆಳ್ಳಾರೆ.